ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನನ್ನ ಮುಂದೆ ಒಂದು ಸ್ಯಾಮ್ಸಂಗ್ ಕಂಪನಿಯ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ಇದು ಸ್ಯಾಮ್ಸಂಗ್ನ ಐ ಎಂಡ್ ಇಯರ್ಫೋನ್ ಆಗಿರುವಂಥದ್ದು. ಇದಕ್ಕಿಂತ ಒಳ್ಳೆಯ ಇಯರ್ಫೋನ್ ನಿಮಗೆ ಈ ಒಂದು ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ನಿಮಗೆ ಸಿಗೋದಿಲ್ಲ. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ ಪ್ಲಸ್ ಈ ಒಂದು ಟ್ರೂ ವೈರ್ಲೆಸ್ ಇಯರ್ಫೋನ್ ನಾನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಇಯರ್ಫೋನ್ ಏನಿದೆ ಇದಕ್ಕೆ 12,000 ರೂಪಾಯಿ ಆಗ್ತಿರುವಂಥದ್ದು. ಎಷ್ಟು ಹೇಳಿ? 12,000 ರೂಪಾಯಿ. 12,000 ರೂಪಾಯಿ ಕೊಟ್ಬಿಟ್ಟು ನಾವು ಈ ಒಂದು ಇಯರ್ಬಡ್ ನಿನಗೆ ತೊಗೊಬೇಕು. 12,000 ಕೊಡುವಂಥದ್ದು ಈ ಒಂದು ಇಯರ್ಬಡ್ಡಲ್ಲಿ ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಮೊದಲಾಗಿ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ ಪ್ಲಸ್ ಈ ಒಂದು 12,000 ಇಯರ್ಬಡ್ ಅನ್ನ ಅನ್ಬಾಕ್ಸ್ ಮಾಡೋಣ. ಸಿಂಪಲ್ ಬಾಕ್ಸ್ ಆಯ್ತಾ, ಒಂದು ರೀತಿ ಸ್ಪೆಸಿಫಿಕೇಶನ್ ಎಲ್ಲ ಅಷ್ಟೊಂದೇನು ಬರ್ದಿಲ್ಲ ಇದ್ರ ಮೇಲ್ಗಡೆ. ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಕಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ, ಫೋನ್ ರೀತಿಯಲ್ಲೇ. ಇದರೊಳಗೆ ಏನಿಲ್ಲ ಅಂತ ಚೆಕ್ ಮಾಡೋಣ. ಇದರೊಳಗೆ ನಿಮಗೆ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ಅದು ಬಿಟ್ಟರೆ ಬೇರೆ ಏನೂ ಸಹ ಇಲ್ಲ ಇದರೊಳಗೆ. ಅದು ವಾರಂಟಿ ಕಾರ್ಡೆಲ್ಲ ಇದೆ ಇದರಲ್ಲಿ. ಸೊ ಇದನ್ನು ಬಿಟ್ಟರೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಇನ್ನೊಂದೇನೋ ಇದೆ, USB Type-C. ಹೌದು, USB Type-C ಡಾಟಾ ಕೇಬಲ್ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬ ಒಳ್ಳೆ ವಿಷಯ ಆಯಿತಾ. ಸಣ್ಣ ಡಾಟಾ ಕೇಬಲ್ನ ಯೂಶಲಿ ನೀಡ್ತಾರೆ, ಇವರು ದೊಡ್ಡ ಡಾಟಾ ಕೇಬಲ್ ನೀಡಿದ್ದಾರೆ. ಸೊ ಸಖತ್ ಒಳ್ಳೆ ವಿಷಯ. ಜೊತೆಗೆ ನಿಮಗೆ ಎಕ್ಸ್ಟ್ರಾ ಬಡ್ಸ್ಗಳು ಮತ್ತು ನಿಮ್ಮ ಕಿವಿಗೆ ಸೈಜಿಗೆ ತಕ್ಕಂಗೆ ಈ ಒಂದು ಅಡ್ಜಸ್ಟಬಲ್ ಬೆಲ್ಟ್ ಏನೋ ಇದೆ, ಇಲ್ಲಿ ಒಂಥರ ರಬ್ಬರ್ ಪ್ಯಾಡ್ ಥರ ಇದೆ. ಸೊ ಇದನ್ನು ಕೂಡ ನೀಡಿದ್ದಾರೆ, ಇದು ಕೂಡ ಒಳ್ಳೆಯ ವಿಷಯ. ಇನ್ನು ಡೈರೆಕ್ಟಾಗಿ ಅದನ್ನು ಬಿಟ್ಟರೆ ಈ ಒಂದು ಇಯರ್ಬಡ್ಸ್ನ ಕೇಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ರೀತಿ ಅನ್ಬಾಕ್ಸಿಂಗ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಯೂಶಲಿ ಇಷ್ಟೊಂದೆಲ್ಲ ಏನೇನೋ ನೀಡಿದ್ದಾರೆ, ಯೂಶಲಿ ಇಯರ್ಬಡ್ಸ್ಗಳಲ್ಲಿ ಇದನ್ನೆಲ್ಲ ನೀಡಲ್ಲ. ಮತ್ತೊಮ್ಮೆ ಹೇಳೋದಂಗೆ ಪ್ರೈಸು ಹಂಗೆ ಇದೆ ಅಲ್ವಾ, ನೀಡಲೇಬೇಕು. ಸೊ ಈ ಕೇಸ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಶೈನಿಂಗು ಫುಲ್ಲು ಗ್ಲಾಸಿ ಫಿನಿಶ್ ನಿಮಗೆ ಸಿಗ್ತಾ ಇರುವಂಥದ್ದು. ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಹುಷಾರಾಗಿ ಇಟ್ಕೊಳ್ಳಿ ತೊಗೊಂಡ್ರೆ. ಇದೀಗ ಈ ಒಂದು ಕೇಸನ್ನು ಓಪನ್ ಮಾಡುವ ಸಮಯ. ಅದಕ್ಕಿಂತ ಮುಂಚೆ ಈ ಒಂದು ಕೇಸ್ ಏನಿದೆ ತುಂಬ ಸ್ಲಿಮ್ ಇರುವಂಥದ್ದು ಆಯಿತಾ. ಯೂಶಲಿ ನಾನು ಅನ್ಬಾಕ್ಸ್ ಮಾಡಿರುವಂಥ ನೋಡ್ಬೋದು, ಎಷ್ಟು ದಪ್ಪ ಇದೆ ನೋಡ್ಬೋದು. ಇದರಲ್ಲಿ ಸಖತ್ ಸ್ಲಿಮ್ ಇದೆ ಇದು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಲಿನೋವೋದು ಅನ್ಬಾಕ್ಸ್ ಮಾಡಿದ್ದೆ, ಎಷ್ಟು ಸಣ್ಣ ಇದೆ ಅಂತ ನೀವು ಇದರಲ್ಲಿ ಗಮನಿಸ್ಬೋದು. ತುಂಬ ಲೈಟ್ ವೇಟ್ ಕೂಡ ಹೌದು ಇದು. ನಿಮಗೆ ಹಿಂದ್ಗಡೆ ಒಂದು USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು ಚಾರ್ಜ್ ಮಾಡೋದಕ್ಕೆ. ಸೊ ಲುಕ್ ವೈಸ್ ಅಂತೂ ಆಸಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೀಗ ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಒಂದು ಲೈಟ್ ಆನ್ ಆಯಿತು. ಇಲ್ಲಿ ಲೆಫ್ಟ್ ಟು ರೈಟ್ ಅಂತ ಬರೆದಿರುವಂಥದ್ದು. ಇದು ಎಡಗಡೆ ಕಿವಿಗೆ, ಇದು ಬಲಗಡೆ ಕಿವಿಗೆ ಅಂತ. ಓಕೆ, ನೋಡ್ತಾ ಇದ್ರೆ ಈ ಇಯರ್ಬಡ್ಗಳು ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಸೊ ಬಿಲ್ಡ್ ಅಂತೂ ಆಸಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಯಾವುದೋ ಚೀಪ್ ಕ್ವಾಲಿಟಿ ಅಂತ ಅನ್ಸೋದಿಲ್ಲ ನಿಮಗೆ. ಚೀಪ್ ಅಲ್ಲ ಅದು, ಫಸ್ಟ್ ಆಫ್ ಆಲು ಬೆಲೆಗೆ ತಕ್ಕಂಗಿದೆ ಆಯಿತಾ ನೋಡೋದಕ್ಕೆ. ಸೊ ಆಸಮ್ ಲುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನೂ ಈ ಒಂದು ಇಯರ್ಬಡ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಇಯರ್ಬಡ್ಡಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಸೊ 10-15 ಮೀಟರ್ ದೂರ ಇದ್ರೆ ಅಂದರೂ ಸಹ ಅಷ್ಟೊಂದು ಸಿಗ್ನಲ್ ಬ್ರೇಕ್ ಆಗಲ್ಲ ನಿಮಗೆ. ವಾಲ್ನ ಕೂಡ ಪಾಸ್ ಮಾಡುತ್ತೆ. ಸೊ ತೊಂದರೆ ಇಲ್ಲ, ನಿಮಗೆ ಸಿಗ್ನಲ್ ಅಂತ ಇಶ್ಯೂ ಏನೂ ಆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ನಾನು ಹೇಳಿದಂಗೆ ಈ ಒಂದು ಕೇಸ್ ಏನಿದೆ ಇದು ವೈರ್ಲೆಸ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡ್ತಿರುವಂಥದ್ದು ತುಂಬ ಒಳ್ಳೆ ವಿಷಯ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಬರೀ ಈ ಒಂದು ಇಯರ್ಬಡ್ಗಳಲ್ಲಿ ನಿಮಗೆ 11 ಗಂಟೆಗಳ ಕಾಲ ಒಂದ್ಸಲ ಚಾರ್ಜ್ ಮಾಡಿದರೆ 11 ಗಂಟೆಗಳ ಕಾಲ ಪ್ಲೇಬ್ಯಾಕ್, ನಿಮಗೆ ಮ್ಯೂಸಿಕ್ ಪ್ಲೇಬ್ಯಾಕ್ ಸಿಗ್ತದೆ. ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 11 ಗಂಟೆ ಅಂತ ಅಂದರೆ ಕ್ರೇಜಿ ಒಂದು ರೀತಿ. ಇನ್ನು ಈ ಒಂದು ಕೇಸ್ನಲ್ಲಿರುವಂಥ ಬ್ಯಾಟ್ರಿಯನ್ನು ಕೂಡ ಇನ್ಕ್ಲೂಡ್ ಮಾಡಿದ್ವಿ ಅಂದರೆ ಟೋಟಲ್ 22 ಗಂಟೆಗಳ ಕಾಲ ನಿಮಗೆ ಪ್ಲೇಬ್ಯಾಕ್ ಆಗ್ತಿರುವಂಥದ್ದು. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಕೇಸಲ್ಲಿ ನೀವು ಈ ಒಂದು ಇಯರ್ಬಡ್ಡನ್ನು ಕೇವಲ ಒಂದೇ ಒಂದು ಸಲ ಚಾರ್ಜ್ ಮಾಡೋದಕ್ಕೆ ಸಾಧ್ಯ. ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ. ಈ ಕೇಸ್ನ ಸೈಜು ಸ್ವಲ್ಪ ಸಣ್ಣ ಇರೋದ್ರಿಂದ ಬ್ಯಾಟ್ರಿಯನ್ನು ಕೂಡ ಸ್ವಲ್ಪ ಸಣ್ಣ ಮಾಡಿದರೆ ಅಂತ ನಮಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಈ ಒಂದು ಇಯರ್ಬಡ್ಡನ್ನು ನೀವು ಕೇವಲ 3 ನಿಮಿಷ ಈ ಒಂದು ಕೇಸನ್ನು ಚಾರ್ಜ್ ಮಾಡಿದ್ರಿ ಅಂತ ಅಂದರೆ 1 ಗಂಟೆಗಳ ಕಾಲ ಮ್ಯೂಸಿಕ್ಕನ್ನು ನಾವು ಪ್ಲೇಬ್ಯಾಕನ್ನು ಮಾಡ್ಬೋದು ಅಂತ. ಹೌದು, 3 ನಿಮಿಷಕ್ಕೆ 1 ಗಂಟೆ. ಜಿಮ್ಮಿಗೆಲ್ಲರೂ ಹೋಗ್ಬೇಕು ಅಂತ ಅಂದ್ಕೊಳ್ಳಿ, ರೆಡಿ ಶೂಗಿವು ಹಾಕೊಳ್ಳೋ ಅಷ್ಟರಲ್ಲಿ ನೀವು ಒಳಗಡೆ ಇಟ್ಬಿಟ್ಟು ನೀವು ಚಾರ್ಜ್ ಮಾಡ್ಕೊಂಡು ಹೋದ್ರೆ ಸಾಕು. ಈ ಕೇಸ್ ತೊಗೊಂಡೋಗೋ ಅವಶ್ಯಕತೆನೇ ಇಲ್ಲ ನೀವು. ಸೊ 3 ನಿಮಿಷದಲ್ಲಿ 1 ಗಂಟೆ ಪ್ಲೇಬ್ಯಾಕ್ ಅಂತಂದರೆ ಸೂಪರ್. ಇನ್ನು ಇದರ ನಂತರ ಈ 2 ಇಯರ್ಬಡ್ಗಳಲ್ಲಿ 3 ಮೈಕ್ರೋಫೋನ್ ಇರುವಂಥದ್ದು. ಹೌದು, 3 ಮೈಕ್ರೋಫೋನು. ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್, ಲೈಕ್ ತುಂಬ ಕ್ರೌಡು, ತುಂಬ ನಾಯ್ಸ್ ಇರೋಂಥ ಜಾಗದಲ್ಲಿ ಇದ್ದೀರಾ ಅಂತ ಅಂದರೆ ಈ ಒಂದು ಮೈಕ್ಗಳಿದ್ದಾವೆ, ಅದನ್ನು ನಾಯ್ಸನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡೋದಕ್ಕೆ ಉಪಯೋಗ ಮಾಡಲಾಗ್ತಿರುವಂಥದ್ದು. ಒಂದರಲ್ಲಿ 3 ಮೈಕ್ರೋಫೋನ್ ಅಂತ ಲೆಕ್ಕ ಕೊಡಿ. ಹೊರಗಡೆ ಎರಡಿದೆಯಂತೆ, ಇದ್ರ ಒಳಗಡೆ ಒಂದು ಮೈಕ್ರೋಫೋನ್ ಇರುವಂಥದ್ದು. ಆಸಮ್. ಎರಡರಲ್ಲೂ ಸಹ ಟೋಟಲ್ 6 ಮೈಕ್ರೋಫೋನ್. ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಇಯರ್ಬಡ್ಡಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಆಗಿರುವಂಥದ್ದು ಆಯಿತಾ. ಸೊ ನೀವು ಹಾಕ್ಕೊಂಡು ಮ್ಯೂಸಿಕನ್ನು ಕೇಳ್ತಾ ಇದ್ದೀರಾ ಅಂತ ಅಂದರೆ ಇದನ್ನು ತೆಗೆದ್ರಿ ಅಂದ ತಕ್ಷಣ ಆಟೋಮೆಟಿಕ್ಕಾಗಿ
ಒಂದು ಮ್ಯೂಸಿಕ್ ಪಾಸ್ ಆಗಿಬಿಡುತ್ತೆ, ನೀವು ಅದನ್ನು ಪಾಸ್ ಮಾಡೋ ಅವಶ್ಯಕತೆ ಇಲ್ಲ, ಆಮೇಲೆ ಹಾಕೊಂಡ್ಬಿಟ್ಟು ಮತ್ತೆ ನೀವು ಪ್ಲೇಯನ್ನು ಮಾಡ್ಕೊಬೋದು. ಜೊತೆಗೆ ಈ ಒಂದು ಈ ಕಡೆ ಇರುವಂಥದ್ದು ಟಚ್ ಸೆನ್ಸಿಟಿವ್ ಬಟನ್ ಇದಾಗಿರುವಂಥದ್ದು. ಟಚ್ ಸೆನ್ಸಿಟಿವ್ ನೀವು ಅಮುಕ್ಬೇಕಾಗಿರೋ ಅವಶ್ಯಕತೆ, ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಟಚ್ ಸೆನ್ಸಿಟಿವ್ ಬಟನ್ ಇದಾಗಿರುವಂಥದ್ದು. ಸೊ ಸಿಂಗಲ್ ಟ್ಯಾಪ್ ಮಾಡಿದ್ರಿ ಅಂದರೆ ಪ್ಲೇ ಪಾಸ್ ಆಗುತ್ತೆ, ಡಬಲ್ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಅದು ನೆಕ್ಸ್ಟ್ ಸಾಂಗಿಗೆ ಹೋಗುತ್ತೆ, ಟ್ರಿಬಲ್ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ರಿವರ್ಸ್ ಹೋಗುತ್ತೆ. ಸೊ ಈ ರೀತಿ ಇದನ್ನ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಡಬಲ್ ಟ್ಯಾಪ್ ಮಾಡಿದ್ರೇನು ಈ ಮೊಬೈಲ್ಗೆ ಒಂದು ಅಪ್ಲಿಕೇಶನ್ ಇದೆ ಅವ್ರದ್ದೇನೆ ಆಯಿತಾ, ಅಪ್ಲಿಕೇಶನ್ ಮುಖಾಂತರ ಇದನ್ನೆಲ್ಲದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಈ ಒಂದು ಇಯರ್ಫೋನಲ್ಲಿ ನಿಮಗೆ ಇಯರ್ಬಡ್ಡಲ್ಲಿ ನಿಮಗೆ ಆ್ಯಂಬಿಯೆಂಟ್ ಸೌಂಡ್ ಸಹ ಇರುವಂಥದ್ದು. ಆ್ಯಂಬಿಯೆಂಟ್ ಸೌಂಡ್ ಅಂದರೆ ಏನಪ್ಪ ಅಂತಂದರೆ, ನೀವು ಒಂದೊಂದು ಇಯರ್ಫೋನ್ ಹಾಕೊಂಡಿದ್ದೀರಿ ಅಂತಂದರೆ ಹೊರಗಡೆ ಏನಾಗ್ತದೆ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಆಯಿತಾ. ಹೊರಗಡೆ ಎಲ್ಲ ಸೌಂಡ್ ಮಾಡ್ತೀವಿ, ಕೂಗ್ತದೆ ಅಂದ್ರೆ ಗೊತ್ತಾಗಲ್ಲ ನಿಮಗೆ. ಬಟ್ ಆ್ಯಂಬಿಯೆಂಟ್ ಸೌಂಡನ್ನು ಇದರಲ್ಲಿ ನೀವು ಎನೇಬಲ್ ಮಾಡ್ಕೊಂಡ್ರಿ ಅಂತ ಅಂದರೆ ಹೊರಗಡೆ ಯಾರೇ ಕೂಗಿದ್ರು ಎನ್ವಿರಾನ್ಮೆಂಟ್ ಸೌಂಡ್ ಕೂಡ ಎಲ್ಲ ಕೇಳುತ್ತೆ ನಿಮಗೆ ಆಯಿತಾ, ಎಲ್ಲ ಕೇಳುತ್ತೆ. ಲಿಟ್ರಲಿ ನೀವು ಇಯರ್ಫೋನ್ ಹಾಕೊಂಡೇ ಇಲ್ಲ ಅನ್ನೋ ರೀತಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆ ಒಂದು ಫೀಚರ್ಸ್ ಆಗಿರುವಂಥದ್ದು. ಯೂಶ್ವಲಿ ಈ ಒಂದು ಆ್ಯಂಬಿಯೆಂಟ್ ಸೌಂಡನ್ನು ಇಯರ್ಬಡ್ಸ್ಗಳಲ್ಲಿ ನೀಡಲ್ಲ ಯಾರನ್ನು ಯೂಶ್ವಲಿ. ಸೊ ಈ ಪ್ರೈಸ್ ಇದೆ, ಸೊ ಅದಕ್ಕೆ ನೀಡಿದ್ದಾರೆ. ಮತ್ತೆ ಆಗಲೇ ಹೇಳ್ದಂಗೆ ಅಪ್ಲಿಕೇಶನ್ ಆಯಿತಾ, ಯೂಶ್ವಲಿ ಯಾರು ಕೂಡ ಅಪ್ಲಿಕೇಶನ್ ಕಂಟ್ರೋಲ್ ಕೊಡಲ್ಲ ನಿಮಗೆ. ಇಯರ್ಬಡ್ಸಿಗೆ ಯಾರು ಅಪ್ಲಿಕೇಶನ್ ಕೊಡ್ತಾರೆ ಹೇಳಿ? ಈ ಸ್ಮಾರ್ಟ್ ವಾಚ್ ಅಂತ ಅಂದರೆ ಯಾರು ಇಯರ್ಬಡ್ಸ್ ಈ ಒಂದು ಅಪ್ಲಿಕೇಶನ್ ಕಂಟ್ರೋಲ್ ಕೊಡ್ತಾರೆ. ಬಟ್ ಈ ಒಂದು ಇಯರ್ಬಡ್ಸನ್ನ ಸಹ ನಾವು ಅಪ್ಲಿಕೇಶನ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಸೆಟ್ಟಿಂಗ್ ಆಗಲ್ಲ, ಟಚ್ ಮಾಡಿದ್ರೆ ಏನಾಗಬೇಕು, ಡಬಲ್ ಟಚ್ ಮಾಡಿದ್ರೆ ಏನಾಗಬೇಕು, ಇದನ್ನೆಲ್ಲ ನಾವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಸೊ ತುಂಬ ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಆ್ಯಂಬಿಯೆಂಟ್ ಸೌಂಡ್ ಕೂಡ ಅಷ್ಟೇ, ಹೊರಗಡೆ ಎನ್ವಿರಾನ್ಮೆಂಟ್ ವಾಯ್ಸು ಎಷ್ಟು ನಮಗೆ ಕೇಳಬೇಕು ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಎಲ್ಲ ಫೀಚರ್ ಈ ಒಂದು ಅಪ್ಲಿಕೇಶನ್ ಒಳಗಿರುವಂಥದ್ದು ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ವಾಟರ್ ಪ್ರೂಫಿಂಗ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ಇಯರ್ಬಡ್ಸ್ಗಳು ಆ್ಯಕ್ಚುಲಿ IP2 ರೇಟಿಂಗನ್ನು ಹೊಂದಿರುವಂಥದ್ದು. ಸೊ ಸ್ಪಿಲ್ ಪ್ರೂಫು ಜಾಸ್ತಿ ಇವತ್ತು ನೀವು ವಾಟ್ರಲ್ಲಿ ಇಡೋದಕ್ಕಾಗಲ್ಲ, ಸ್ಪಿಲ್ ಪ್ರೂಫ್ ಆಗಿರುವಂಥದ್ದು. ಸ್ವೆಟ್ಟೆಲ್ಲ ಆಗ್ತಿದೆ ಅಂತ ಅಂದರೆ ತೊಂದರೆ ಆಗಲ್ಲ ನನಗೆ ಅನ್ನಿಸ್ತಂಗೆ. ಇನ್ನು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ ಪ್ಲಸ್ನ ಸೌಂಡ್ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಬಿಯೆಂಟ್ ಸೌಂಡ್ ಅಂತೂ ಕ್ರೇಜಿಯಾಗಿದೆ, ಸಖತ್ ಎಫೆಕ್ಟಿವ್ ಆಗಿದೆ ಆ್ಯಂಬಿಯೆಂಟ್ ಸೌಂಡ್ ಮಾತ್ರ. ಲಿಟ್ರಲಿ ನೀವು ಅದನ್ನು ಹಾಕೊಂಬಿಟ್ಟು ಟ್ರೈ ಮಾಡೋದು ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕ್ರೇಜಿ ಆಗಿದೆ ಅಂತ. ಸೊ ಸೌಂಡ್ ಕ್ಲಾರಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು 10 ಪಾಯಿಂಟಿಗೆ 10 ಮಾರ್ಕ್ಸಿಗೆ 8 ಮಾರ್ಕ್ಸನ್ನು ಕೊಡ್ತೀನಿ ಸೌಂಡ್ ಕ್ಲಾರಿಟಿಗೆ. ಇನ್ನು ಬೇಸ್ ಒಂದು ತುಂಬ ಚೆನ್ನಾಗಿರುತ್ತೆ, ಬೇಸ್ ಆಲ್ಮೋಸ್ಟ್ 9 ಪಾಯಿಂಟ್ ಬೇಕಾದ್ರೆ ಕೊಡ್ಬೋದು ನೀವು. ಬೇಸ್ ತುಂಬ ಚೆನ್ನಾಗಿದೆ. ಸೊ ತುಂಬ ಒಳ್ಳೆ ಇಯರ್ಬಡ್ ಆಗಿರುವಂಥದ್ದು. ಸೊ ಇದೇ ಕ್ವಾಲಿಟಿ ಇಯರ್ಬಡ್ಗಳು, ಕ್ವಾಲಿಟಿ ಸೌಂಡ್ ಕ್ಲಾರಿಟಿ ಬೇಸನ್ನು ಹೊಂದಿರುವಂಥ ಇಯರ್ಬಡ್ಗಳು ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಬಟ್ ಈ ಅಡಿಷನಲ್ ಫೀಚರ್ಗಳು ನಿಮಗೆ ಯಾವುದೇ ಒಂದು ಇಯರ್ಬಡ್ಡಲ್ಲಿ ಸಿಗಲ್ಲ ನಿಮಗೆ. ವೈರ್ಲೆಸ್ ಚಾರ್ಜಿಂಗ್ ಸಿಗ್ತಾ ಇರುವಂಥ Type-C ಕೇಬಲ್ ಇದೆ, ಮತ್ತು ಆ್ಯಂಬಿಯೆಂಟ್ ಸೌಂಡ್ ಇರುವಂಥದ್ದು, ಟಚ್ ಸೆನ್ಸಿಟಿವ್ ಬಟನ್ಸ್ಗಳಿರುವಂಥದ್ದು ತುಂಬ ಚೆನ್ನಾಗಿದೆ. ಇದರಲ್ಲಿರುವಂಥ ಟಚ್ ಸೆನ್ಸಿಟಿವ್ ಬಟನ್ಗಳು ತುಂಬ ರೆಸ್ಪಾನ್ಸಿವ್ ಆಗಿದೆ. ಸೊ 12,000, ಹೌದು ಜಾಸ್ತಿ 12,000. ಜೊತೆಗೆ ಸ್ಯಾಮ್ಸಂಗ್ನ ಬ್ರ್ಯಾಂಡು, ಸ್ಯಾಮ್ಸಂಗ್ನ ಹೈ ಎಂಡ್ ಬ್ರ್ಯಾಂಡ್ ಇದಾಗಿರುವಂಥದ್ದು, ಹೈ ಎಂಡ್ ಮಾಡೆಲ್ ಇದಾಗಿರುವಂಥದ್ದು. ಸೊ ಬಿಡ್ ಕ್ವಾಲಿಟಿ ಕ್ರೇಜಿ ಆಗಿದೆ. ಸೊ 12,000 ಕೊಡಲೇಬೇಕು. ವರ್ತಿಟ್ಟ 12,000ಕ್ಕೆ ಅಂತ ಕೇಳ್ತಿದ್ದಾರೆ ಅಂದರೆ ಇಲ್ಲ, ವರ್ತ್ ಅನ್ನಲ್ಲ ನಾನು. ಬಟ್ ಈ ಬಡ್ಸ್ಗಳು ಸಿಗಬೇಕು ಅಂದರೆ ನಮಗೆ ತೊಗೊಳ್ಳೇಬೇಕು, ನಾವು 12,000 ಕೊಟ್ಟು ಏನು ಮಾಡೋದಕ್ಕಾಗಲ್ಲ. ಬೆಲೆ ಸ್ವಲ್ಪ ಜಾಸ್ತಿನೇ. ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 80,000-90,000 ಕೊಡಬೇಕು ದುಡ್ಡನ್ನ, ಬೆಲೆ ಜಾಸ್ತಿ ಅನಿಸಿಲ್ವ. ಬಟ್ ಆ ಒಂದು ವ್ಯಾಲ್ಯೂ ಇದೆ ನಿಮಗೆ ಆಯಿತಾ. ನೋಟ್ 10 ಎಷ್ಟು ಹೆವಿ ಕಾಸ್ಟ್ ಇರುತ್ತೆ, ಬಟ್ ಅದನ್ನು ತೊಗೋತಿದ್ದೀವಿ ಅಲ್ವಾ. ಸೊ 12,000ಕ್ಕೆ ಒಂದು ಒಳ್ಳೆ ಫೋನೇ ಬರುತ್ತೆ, ಒಂದು ಮಿಡ್ ಎಂಡ್. ಬಟ್ ಆದರೂ ಈ ಒಂದು ಬಡ್ಸ್ಗಳು ಸ್ಯಾಮ್ಸಂಗ್ ಬಡ್ಸ್ ಅಲ್ವಾ, ಸೊ ಕೊಡಲೇಬೇಕು. ಒಂದು ರೀತಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಒಂದು ಹಾನೆಸ್ಟ್ ರಿವ್ಯೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋದು ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ವಿಡಿಯೋದಲ್ಲಿ.